ಸಿಎನು ಕೂಡ ಈ ಭ್ರಷ್ಟತೆಗೆ ಕೈ ಜೋಡಿಸಿದ್ದಾರೆ ಅಂತ ಜನಗಳು ಮಾತಾಡ್ಕೊತವ್ರೆ. ಇದು ನಿಮ್ಗೆ ಬೇಕಾ? ಒಬ್ಬ IAS ಅಧಿಕಾರಿಯನ್ನ ಒಬ್ಬ PDO ಅಲುಗಾಡಿಸ್ತಾನೆ, ಅವ ಮತ್ತೆ ಪೋಸ್ಟ್ ನ ತಗೋತಾನೆ ಅನ್ನೋ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದ್ರೆ ಅಲ್ಲಿಗೆ ಜಿಲ್ಲಾ ಪಂಚಾಯತ್ CEO ಯಾವ ಲೆಕ್ಕಾಚಾರದಲ್ಲಿ ಅವ್ರಿಗೆ ಮಡಿತಾರೆ? ಅವ್ರು ಎಷ್ಟು ಉನ್ನತ ಅಧಿಕಾರಿ ಆಗಿದ್ರು ಕೂಡ PDOಗಳು ಮಣಿಸ್ತಾರೆ ಅಂತಕ್ಕಂಥದ್ದನ್ನ ನಾವು ಸಾರ್ವಜನಿಕವಾಗಿ ಯೋಚನೆ ಮಾಡ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಉದಾಹರಣೆಯಾಗಿ ಏನು ಬೂದ್ನೂರಲ್ಲಿ ಸಸ್ಪೆಂಡ್ ಆದಂತ PDO ಮತ್ತೆ ಕೆರಗೋಡಲ್ಲಿ ಪೋಸ್ಟ್ ನ ತಗೊಳ್ಳೋದ್ರ ಮುಖಾಂತರ ಇವತ್ತು ಈ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದೆ. ಕಳೆದ ಒಂದು ತಿಂಗಳ ಹಿಂದೆ ಕಳೆದ 4 ವರ್ಷಗಳಿಂದ ಬೂದನೂರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ PDO ನಡೆಸಿದಂತ ಭ್ರಷ್ಟಾಚಾರದ ಬಗ್ಗೆ ದೂರು ಕೊಟ್ರೆ ಆಗಸ್ಟ್ ನಲ್ಲಿ ಅದ್ರ ಬಗ್ಗೆ ಕ್ರಮ ತಗೊಂಡಿರಲಿಲ್ಲ ಮಂಡ್ಯ CEO. ಆ ನಂತರ ಬಂದು 10 ದಿವಸ ನಿರಂತರ ಧರಣಿಯನ್ನ ಮಾಡಿದ ನಂತರ ಆ PDOನ ಸಸ್ಪೆಂಡ್ ಮಾಡಿ ಇದಂತ ನಾಟಕ ಆಡಿದಂತ ಮಂಡ್ಯ ಜಿಲ್ಲಾ ಪಂಚಾಯತ್ CEO ಅವರು ಅದರ ನಂತರ ಆಮಿಷಗಳಿಗೆ ಬಲಿಯಾಗಿ ಈಗ ಮೊನ್ನೆ ಅದೇ ಸದರಿ PDOನ ಕೆರಗೋಡಿಗೆ ಡೆಪ್ಯೂಟ್ ಮಾಡ್ಬಿಟ್ಟು ಇವರು ಇದನ್ನ ಮಾಡ್ತಾ ಇದ್ದಾರೆ, ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿಯೇ? ಒಬ್ಬ ಕಡು ಭ್ರಷ್ಟ ಆತನ ಕೆಲಸದಿಂದ ವಜಾ ಮಾಡುವಷ್ಟು ಆರೋಪಗಳು ನಾವು ಕೊಡ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ಆತನನ್ನ ಇಟ್ಕೊಂಡು ಇವ್ರು ಮಾಡ್ತಾವ್ರೆ ಅಂತಂದ್ರೆ ಈ ಭ್ರಷ್ಟಾಚಾರದಲ್ಲಿ ಮಂಡ್ಯ CEO EO ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅಂತ ಅನ್ನೋದ್ರಲ್ಲಿ ನನಗೆ ಸಂಶಯ ಇಲ್ಲ. ಈಗ ನನ್ಗೆ ಪಕ್ಕ ಆಗಿದೆ. ಈಗ ನಾವು ಒತ್ತಾಯ ಪೂರ್ವಕವಾಗಿ ಈಗ ಕೇಳ್ತಾ ಇದ್ದೀವಿ, ಆತನನ್ನ ಮತ್ತೆ ಸಸ್ಪೆಂಡ್ ಮನೆ ಕಳಿಸಿ ನಿಯಮಿತವಾಗಿ ಪಂಚಾಯತಿನಲ್ಲಿ ನಡೆದಿರುವಂತ ಅವ್ಯವಹಾರವನ್ನ ತನಿಖೆ ಮಾಡಿ ಅವ್ರು ಕೊಡ್ತಾರ. ಕೊಡೋದಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಬೆಂಗಳೂರು ಪ್ರಿಯಾಂಕಾ ಖರ್ಗೆ ಸಚಿವರ ಪಂಚಾಯತ್ ರಾಜ್ ಸಚಿವರ ಮನೆಯ ಮುಂದಕ್ಕೆ ನಾವು ಕಾಲ್ನಡಿಗೆ ಜಾಥಾ ಮಾಡಬೇಕು ಅಂತ ಒಂದು ಅಜೆಂಡಾ ಇಟ್ಕೊಂಡಿದೀವಿ. ಇನ್ನೊಂದು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಇದೇ CEO ಅವರ ಅಧ್ಯಕ್ಷತೆಯಲ್ಲಿ EO ಅವರ ಮುಪ್ಪರದಿನಲ್ಲಿ ಒಂದು ಈಸತ್ತನ್ನ ಮಾಡಿ 41 ಲಕ್ಷ ರೂಪಾಯಿ ಮಿಸ್ ಆಪರೇಷನ್ ಅನ್ನ ಮಾಡಿದ್ದಾರೆ. ಅದನ್ನು ಬರೀ ಪಂಚಾಯತಿಯವರ ಮಾಡೋರು ಅಂತ ಗೊತ್ತಿತ್ತು. ಈಗ ಗೊತ್ತಾಯ್ತು ಇದು ಇದರಲ್ಲಿ ಮಂಡ್ಯ CEO ಅವರು ಸೇರಿದ್ದಾರೆ ಅಂತ ನಮ್ಗೆ ಕನ್ಫರ್ಮ್ ಆಗಿದೆ. ಹಾಗಾಗಿ ಇದ್ರ ಬಗ್ಗೆ ಸೂಕ್ತ ನಿರ್ಣಯ ತಗೋಬೇಕು, ಇದ್ರ ದಾಖಲೆಗಳನ್ನ ಒದಗಿಸ್ಬೇಕು. ಇದು ದಾಖಲೆ ಕೊಡುವಂತ ಯಾರೇ ಬೃಹಸ್ಪತಿ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, PDO EO CEO ಅವ್ರಿಗೆ 5,001 ರೂಪಾಯಿ ಬಹುಮಾನವನ್ನು ಕೊಡ್ಲಿಕ್ಕೆ ಘೋಷಣೆ ಮಾಡಿದ್ದೀನಿ. ನಾನು 5,001 ರೂಪಾಯಿ ಘೋಷಣೆ ಮಾಡಿದ್ದೀನಿ. ಅದನ್ನ ಕೊಡ್ತೀನಿ. ನಿರಂತರವಾಗಿ ಧರಣಿಯನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತೇನು ಕ್ರೈಸ್ತ ವರ್ಷದ ಕೊನೆ ದಿನ ಆಗಿದೆ. ಕ್ರೈಸ್ತ ಈ ಕೊನೆಯ ವರ್ಷಾಚರಣೆನೂ ಕೂಡ ಸಂಜೆಗೆ ನಮ್ಮ ಅಭಿಗೌಡರು ಬಂದಿದ್ದಾರೆ, ನಮ್ಮ ದ್ರಾವಿಡ ಕನ್ನಡಿಗರು 25 kg ಹಂದಿ ಬಾಡ್ ತರಿಸಿ ಎಲ್ಲಾ ಸ್ನೇಹಿತರಿಗೂ ಇಲ್ಲೇ ಹಂದಿ ಬಾಡೂಟವನ್ನ ಇಲ್ಲಿ ಆರಂಭಿಸ್ತಾ ಇದೀವಿ. ಏನ್ ನಮ್ಮ ಪೊಲೀಸ್ನವರು ನಮ್ಮ ಕೈಗ ಕೂತವ್ರ ಅವ್ರಿಗೂ ಕೋಳಿ ಕುರಿ ತರಿಸಿ ಇವತ್ತು ಒಂದು ಬಾಡೂಟದ ಕಾರ್ಯಕ್ರಮವನ್ನು ಮುಗಿಸಿ ನಾಳೆ ಒಂದು ಬೆಲ್ಲ ಮತ್ತೆ ಒಂದು ಗುಲಾಬಿ ಹೂವನ್ನ ಈ ಅಧಿಕಾರಿಗಳು ಕೊಟ್ಟು ಇನ್ಮೇಲಾದ್ರೂ ಬೆಲ್ಲ ತಿಂದು ಹೂ ಮುಡ್ಕೊಂಡು ಜೀವನದಲ್ಲಿ ಜನಪರವಾಗಿ ಕೆಲಸ ಮಾಡಿ ಅನ್ನುವಂತ ಒಂದು ಘೋಷಣೆಯನ್ನ ಇದನ್ನ ಓಟ್ ಮಾಡ್ಸೋಣ ಅಂತಿದ್ವಿ, ಪ್ರಮಾಣ ಮಾಡ್ಸೋಣ, ಇನ್ಮೇಲಾದ್ರೂ ಜನಪರವಾಗಿ ಕೆಲಸ ಮಾಡಿ ಅಂತ. ಇಡೀ ಇಲಾಖೆ ಎಲ್ಲಿ ಹೋದ್ರು ಬರೀ ಹುಳ, ಭ್ರಷ್ಟಾಚಾರದ ಹುಳ, ಬದಿ, ಕಸ. ಇದಕ್ಕೆಲ್ಲ ಮೇನ್ ಕಾರಣ ಇದಿರುವಂತಹ ಇದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಒಂದು ಗ್ರಾಮ ಪಂಚಾಯತಿ ಹೋಯ್ತಾ ಇಲ್ಲ. ಪಂಚಾಯತಿ PDOಗಳು ಮಾಡಿದ್ದೆ ಆಟ ಆಗಿದೆ. ಈ ಸೊತ್ತು ಎಲ್ಲ ಭ್ರಷ್ಟಾಚಾರ ಮಾಡಿ ಇಷ್ಟಿಷ್ಟು ಕಮಿಷನ್ ಕೊಡಿ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅಂತ ಏನೋ ನನಗೆ ಮಾತುಗಳು ಕೇಳ್ಬತ್ತಾ ಇದ್ದಾರೆ. ಇವ್ರೇನ್ ನಮ್ಮ ಮಂಡ್ಯ ಉಳ್ಸಾಕ್ ಬಂದಿದಾರ? ನಮ್ಮ ಮಂಡ್ಯವನ್ನೇನಾರ ಕೊಳ್ಳೆ ಹೊಡೆಯಕ್ ಬಂದಿದಾರ? ನಾಚಿಕೆ ಆಗ್ಬೇಕು. ಒಬ್ಬ IAS ದರ್ಜೆ ಅಧಿಕಾರಿ